ನಿಮಗೆ ಅನಂತ್ನಾಗ್ ಮತ್ತು ಶಬನಾಜ್ಮಿ ಒಟ್ಟಿಗೆ ಎಂಟರ್ ಆದವರು. ಶಬನಾಜ್ಮಿ ಅವರಿಗಿಂತ ಒಂದು ತೂಕ ನಿರ್ಣಾಯಕವಾಗಿ ಅತ್ಯಂತ ಶ್ರೇಷ್ಠತೆಯನ್ನು ಅಭಿವ್ಯಕ್ತಿಯಲ್ಲಿ ದಾಖಲಿಸಿದ್ದಿದ್ರೆ ಅದು ಅನಂತನಾಗನಂತ ಕಲಾವಿದ ಇಡೀ ಭಾರತೀಯ ಚಿತ್ರರಂಗದಲ್ಲಿ ನಿಮಗೆ ಸಿಗುವುದು ಕೇವಲ ಬೆರಳೆಣಿಕೆಯಷ್ಟು. ನೆನಪಿ, ಇವತ್ತಿನವರೆಗೆ ಪದ್ಮಭೂಷಣ ಬಂದಿದ್ದಕ್ಕಾಗಿ ಚಿತ್ರರಂಗದವರಿರ್ಲಿ, ಚಲನಚಿತ್ರ ಅಕಾಡೆಮಿ ಇರಬಹುದು, ವಾಣಿಜ್ಯ ಮಂಡಳಿ ಇರಬಹುದು, ಯಾರೂ ಕೂಡ ಒಂದು ಅಭಿನಂದಿಸುವ ಕೆಲಸವನ್ನ ಮಾಡಿಲ್ಲ. ಅನಂತ್ನಾಗ್ ಅವರಿಗೆ, ಅವರ ಪ್ರತಿಭೆಗೆ, ಅವರ ವ್ಯಕ್ತಿತ್ವಕ್ಕೆ ಎಷ್ಟು ಮಸಿ ಬೆಳಿತೀರಿ, ಎಷ್ಟು ಅನ್ಯಾಯವನ್ನ ಮಾಡ್ತೀರಿ? ಎಲ್ಲೋಯ್ತು ನಿಮ್ಮ ಸಮಾಜವಾದ, ಜಾತ್ಯತೀತತೆ? ಅನಂತ್ನಾಗ್ ಒಬ್ಬ ಮೇಲ್ವರ್ಗದ ವ್ಯಕ್ತಿ. ಅವರಿವತ್ತು ಕಂಡದ್ದನ್ನ ಕಂಡಾಗೆ ಹೇಳ್ತಾರೆ. ಒಬ್ಬ ಸನಾತನಿ, ಒಬ್ಬ ಹಿಂದುತ್ವವಾದಿ, ಮೋದಿ ಅವರ ಕಾರ್ಯವೈಖರಿಯನ್ನ ಶ್ಲಾಘಿಸ್ತಾರೆ ಅನ್ನುವ ಕಾರಣಕ್ಕಾಗಿ ಅವರ ಪ್ರತಿಭೆಯನ್ನ, ಕೊಡುಗೆಯನ್ನ ನೀವಿವತ್ತು ಅವಮಾನಿಸಿದ್ದೀರಿ. ಇಡೀ ಚಲನಚಿತ್ರೋತ್ಸವವನ್ನ ನಿಮ್ಮ ಬುದ್ಧಿಜೀವಿಗಳ, ಎಡಪಂಥೀಯರ, ನಿಮ್ಮ ಅಹಿಂದ ರಾಜಕಾರಣದ ಭಾಗವಾಗಿಸುವ ಮೂಲಕ ಅನಂತ್ನಾಗ್ನಂತವರಿಗೆ ಅವಮಾನ ಮಾಡಿದ್ದಷ್ಟೇ ಅಲ್ಲ, ಅನಂತ್ನಾಗರ್ ಅವರನ್ನ ಪ್ರಾತಿನಿಧಿಕವಾಗಿ, ಸಾಂಕೇತಿಕವಾಗಿ ಇಟ್ಕೊಂಡು ನೋಡುದಿದ್ರೆ ನೀವು ಸಂಪೂರ್ಣವಾಗಿ ಕರ್ನಾಟಕದ ಸಾಂಸ್ಕೃತಿಕ ಕ್ಷೇತ್ರಕ್ಕೇನೆ ಅವಮಾನ ಮಾಡಿದ್ದೀರಿ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಕನ್ನಡದ ನೆಲದಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಮಟ್ಟದ ಚಲನಚಿತ್ರೋತ್ಸವ ಕಳೆದ ವಾರ ಕೊನೆಗೂ ಸಮಾಪ್ತಿಗೊಂಡಿದೆ, ಸಮಾರೋಪಗೊಂಡಿದೆ. ಹಲವು 10 ವಿವಾದಗಳನ್ನೇ ಮೌಲ್ಯವನ್ನಾಗಿ ಸ್ವೀಕರಿಸಿದ ಮತ್ತು ಯಾವುದೇ ರೀತಿಯ ರಚನಾತ್ಮಕವಾದಂಥ ಕಾರ್ಯಗಳನ್ನೂ ಮಾಡದೇನೆ ತಮ್ಮದೇ ಆದಂಥ ಬೇಳೆ ಬೇಯಿಸಿಕೊಳ್ಳುವಿಕೆಗೆ ಬುದ್ಧಿಜೀವಿಗಳ, ಎಡಪಂಥೀಯರ ಮತ್ತು ಕರ್ನಾಟಕದ ಸರ್ಕಾರದ ತುಷ್ಟೀಕರಣದ ರಾಜಕಾರಣದ ಭಾಗವಾಗಿ ಸಿದ್ದರಾಮಯ್ಯನವರ ಬಕೆಟ್ ಹಿಡಿಯುವುದಕ್ಕೆ ಸೀಮಿತವಾದಂಥ, ಪ್ರಾಧಾನ್ಯವಾದಂಥ ಈ ಚಲನಚಿತ್ರೋತ್ಸವ ಕೊನೆಗೂ ಸಾಧಿಸಿದ್ದೇನು ಅಂತ ನಾನು ನಿನ್ನೆ ಕೂತ್ಕೊಂಡು ಒಂದು ಸಾರಿ ಸುಮ್ಮನೆ ಆಲೋಚನೆ ಮಾಡಿದಾಗ ನನಗೊಂದು ಹೃದಯಾಘಾತ ಆಗುವಂಥ ಆಘಾತ ಆಯಿತು. ಕೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ಊರೆಲ್ಲ ಹುಡುಕಾಡಿದ ಅನ್ನುವಂಥ ಒಂದು ಗಾದೆ ಇದೆಯಲ್ಲ, ಅಂಥ ಒಂದು ಮಾತು ನೆನಪಿಗೆ ಬಂತು. ನಮ್ಮ ನೆಲದ, ನಮ್ಮ ಸಂಸ್ಕೃತಿಯ, ನಮ್ಮ ಕನ್ನಡದ ಒಬ್ಬ ಅನನ್ಯ ಪ್ರತಿಭೆಯನ್ನು, ಅತ್ಯದ್ಭುತವಾದಂಥ ವ್ಯಕ್ತಿತ್ವವನ್ನು, ಆಡುಮುಟ್ಟದ ಸೊಪ್ಪಿಲ್ಲ ಈ ಕಲಾವಿದ ನಿರ್ವಹಿಸದೇ ಇರುವ ಪಾತ್ರಗಳೇ ಇಲ್ಲ ಅನ್ನುವ ರೀತಿಯಲ್ಲಿ ತನ್ನ ಇಡೀ 50 ವರ್ಷದ ಅಭಿನಯದ ಬದುಕನ್ನು ಶ್ರೇಷ್ಠತೆಯಲ್ಲಿ ದಾಖಲಿಸಿದಂಥ ಒಬ್ಬ ವ್ಯಕ್ತಿ ನಮ್ಮ ಕಣ್ಣೆದುರು ಇದ್ದರೂ ಕೂಡ ಅವರನ್ನು ನಿಕೃಷ್ಟವಾಗಿ, ಅತ್ಯಂತ ನೀಚವಾಗಿ ಅವಮಾನಿಸುವ ಈ ಎಲ್ಲ ಇತಿಮಿತಿಗಳ ಗಡಿಗಳನ್ನು ದಾಟಿ ಈ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಚಲನಚಿತ್ರೋತ್ಸವವನ್ನು ಮಾಡಿದ್ದೇವೆ ಎನ್ನುವ ಒಂದು ಬೀಗುವಿಕೆಯಲ್ಲಿ ಎದೆಯನ್ನು ಮೀಕರಿಸುವ ಈ ಚಲನಚಿತ್ರೋತ್ಸವದ ಅದ್ವೈರಿಗಳೇನಿದ್ದಾರಲ್ಲ, ಇವರಿಗೆ ಎಂಥ ನಾಚಿಕೆಗೆಟ್ಟವರು ಅಂತಂದರೆ ಅದಕ್ಕೆ ನನ್ನಲ್ಲಿ ಶಬ್ದಗಳಿಲ್ಲ. ನಾನು ಯಾರ ಬಗ್ಗೆ ಯಾಕೆ ಈ ಮಾತನ್ನು ಆಡ್ತೇನೆ ಅನ್ನುವಂಥ ಕುತೂಹಲ ನಿಮಗಿರಬಹುದು, ಅಥವಾ ಈಗಾಗಲೇ ನಿಮಗೆ ಒಂದು ಸಣ್ಣ ಗುರುತು ಸಿಕ್ಕಿರಬಹುದು. ನೆನಪಿರಿ, ಶಬನಾಜ್ಮಿ ಅವರಿಗೆ ಈ ಸಾರಿ ಕನ್ನಡದ ನೆಲದಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಮಟ್ಟದ ಚಲನಚಿತ್ರೋತ್ಸವದಲ್ಲಿ ಜೀವಮಾನದ ಸಾಧನೆಗೆ ಅವರನ್ನು ಗೌರವಿಸಲಾಯಿತು, ಆಯ್ಕೆ ಮಾಡಲಾಯಿತು. ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸಮಾರೋಪ ನಡೆಯಿತು. ಶಬನಾಜ್ಮಿ ಮತ್ತು ಜಾವೇದ್ ಅಖ್ತರಲ್ಲಿ ಬಂದರು. ಶಬನಾಜ್ಮಿ ಈ ಭಾರತೀಯ ಚಿತ್ರರಂಗ ಕಂಡಂಥ ಬಹಳ ಶ್ರೇಷ್ಠವಾದಂಥ ಅಭಿವ್ಯಕ್ತಿಗೆ ಒಡ್ಡಿಕೊಂಡಂಥ ಕಲಾವಿದೆ. ಜಾವೇದ್ ಅಖ್ತರ್ ಸಾಹಿತ್ಯ, ಕಾವ್ಯ, ಸೃಜನಾತ್ಮಕವಾಗಿ ಅವರು ಮೇರು ಸದೃಶವಾಗಿ ದಾಖಲಿಸಿಕೊಂಡವರು. ನಮಗವರ ಪ್ರತಿಭೆಯ ಬಗ್ಗೆ ಈರ್ಷೆಯೂ ಇಲ್ಲ, ಅವರ ಪ್ರತಿಭೆಯ ಬಗ್ಗೆ ಪ್ರಶ್ನೆಗಳೂ ಇಲ್ಲ. ಆದರೆ ನಿಮಗೆ ಹಿತ್ತಲ ಗಿಡ ಕೊನೆಗೂ ಮದ್ದಾಗಲಿಲ್ವಲ್ಲ, ಕೊನೆಗೂ ನಿಮಗೆ ಸೈದ್ಧಾಂತಿಕವಾಗಿ ಎಡಬಲವೇ ಮುಖ್ಯವಾಯ್ತಲ್ಲ,
ಕೊನೆಗೂ ನಿಮ್ಮ ಬಕೆಟ್ ರಾಜಕಾರಣವೇ ಮುಂಚೂಣಿಗೆ ಬಂತಲ್ಲ. ನಿಮಗೆ ನಮ್ಮ ನೆಲ ಗುಲಾಬಿ, ನಿಮಗೆ ಅದರ ಸೌಂದರ್ಯ, ಅದರ ಪ್ರತಿಭೆ, ಅದರ ಆಹ್ಲಾದತೆ ನಿಮಗೆ ಅರ್ಥವೇ ಆಗಲಿಲ್ವಲ್ಲ. ಯಾಕಿಷ್ಟೆಲ್ಲ ಮಾತಾಡ್ತಾನೆ ಹೇಳಿ? ಇದೇ ಶಬನ್ ಆಜ್ಮಿ 75ರ ದಶಕದಲ್ಲಿ ಅಂಕುರ್ ಸಿನಿಮಾದ ಮೂಲಕ ಶ್ಯಾಮ್ ಬೆನಗಲ್ ಅವರು ಯಾರ ಒಂದು ಅಭಿನಯದ ಬದುಕಿಗೆ, ಸಿನಿಮಾ ರಂಗಕ್ಕೆ ಈ ಪ್ರತಿಭೆಯನ್ನು ಏನು ತಂದ್ರಲ್ಲ, ಅದೇ ಪ್ರತಿಭೆಯ ಜೊತೆಗೇನೆ ತನ್ನ ಅಭಿವ್ಯಕ್ತಿಯ ಪ್ರಥಮ ಹೆಜ್ಜೆಯನ್ನು ಸಿನಿಮಾ ರಂಗದಲ್ಲಿ ಇಟ್ಟದ್ದು ಅನಂತನಾಗ್. ರೋಮಾಂಚನ ಆಗತ್ತೆ ನನಗೆ. ಅನಂತನಾಗನಂಥ ಕಲಾವಿದ ಇಡೀ ಭಾರತೀಯ ಚಿತ್ರರಂಗದಲ್ಲಿ ನಿಮಗೆ ಸಿಗುವುದು ಕೇವಲ ಬೆರಳೆಣಿಕೆಯಷ್ಟು. ನೆನಪಿಡಿ, ನವರಸಗಳನ್ನು ತನ್ನ ಇಡೀಯದಾದ ಅಭಿವ್ಯಕ್ತಿಗೆ ಎರಕಗೊಳಿಸಿಕೊಂಡು ಆ ರಸೋತ್ಪತ್ತಿಯ ಒಂದು ಆತ್ಯಂತಿಕ ಸ್ವರೂಪವಾಗಿ ಇವತ್ಯಾರು ಅಭಿವ್ಯಕ್ತಿಗೊಂಡು ವರ್ತಮಾನದಲ್ಲಿ ಚಲನಶೀಲವಾಗಿದ್ದಾರೆ ಅಂತಂದರೆ ಅದು ಅನಂತನಾಗ್ ಮಾತ್ರ. ಇದೇ ಜನವರಿ 2025ರಲ್ಲಿ ಅವರಿಗೆ ಪದ್ಮಭೂಷಣ ಬಂತು. ಕರ್ನಾಟಕದಕ್ಕೆ, ಕನ್ನಡ ಚಿತ್ರರಂಗಕ್ಕೆ ರಾಜ್ಕುಮಾರ್ ಅವರು ಪ್ರಥಮ ಪದ್ಮಭೂಷಣವನ್ನು ತಂದಿದ್ದರೆ, ಎರಡನೆಯ ಪದ್ಮಭೂಷಣವನ್ನು ತಂದ ಕೀರ್ತಿ ಅದು ಅರ್ಹತೆಗೆ ತಕ್ಕಾಗಿ, ಯಾವುದೇ ವಸೂಲಿ ಇಲ್ಲ, ಯಾವುದೇ ಇನ್ಫ್ಲುಯೆನ್ಸ್ ಇಲ್ಲ, ಅದು ಅನಂತನಾಗ್. ಕಳೆದ ವರ್ಷ ತನ್ನ ಅಭಿನಯದ ವೃತ್ತಿ ಜೀವನದ ಬದುಕಿನ 50ನೇ ವರ್ಷವನ್ನು ಆಚರಿಸಿಕೊಂಡು ಸುವರ್ಣ ಮಹೋತ್ಸವವನ್ನು ಆಚರಿಸಿಕೊಂಡ್ರು. ಜೀವಮಾನದ ಸಾಧನೆಗೆ ಶಬನ್ ಆಜ್ಮಿಯನ್ನು ನೀವು ಆಯ್ಕೆ ಮಾಡಿದ್ದಕ್ಕೆ ನಮ್ಮ ಆಕ್ಷೇಪ ಇಲ್ಲ. ಆದರೆ ನಮ್ಮ ನೆಲದ ಪ್ರತಿಭೆ, ಎರಡನೇ ಪದ್ಮಭೂಷಣವನ್ನು ತಂದಂಥ ಪ್ರತಿಭೆ, ಭಾರತೀಯ ಚಿತ್ರರಂಗದಲ್ಲಿ ಅನನ್ಯವಾಗಿ ಗುರುತಿಸಿಕೊಂಡಂಥ ಪ್ರತಿಭೆ, ಎಲ್ಲ ಸಾಧ್ಯತೆಗಳಿದ್ದೂ ಕೂಡ ಅಂಕುರ್ನಂಥ ಹಿಂದಿ ಸಿನಿಮಾದಿಂದ ತನ್ನ ಅಭಿನಯ ಬದುಕನ್ನು ಆರಂಭಿಸಿಯೂ ಕೂಡ ತನ್ನ ಕನ್ನಡದ ನೆಲದಲ್ಲಿ ತನ್ನ ಪೂರ್ಣ ವೃತ್ತಿ ಜೀವನವನ್ನು ನೆಲೆಗೊಳಿಸಿಕೊಂಡಂಥ ಕನ್ನಡದ ಅತ್ಯದ್ಭುತವಾದಂಥ ಅನನ್ಯವಾದಂಥ ಚರಿತ್ರ ನಟ ಯಾರಾದರೂ ಇದ್ದರೆ ಅದು ಅನಂತನಾಗ್. ಅನಂತನಾಗ್ ಬಹುಭಾಷೆಯಲ್ಲಿ ಹಣಕ್ಕಾಗಿ ಬೇಕಾದಷ್ಟು ಪಾತ್ರಗಳನ್ನು ಮಾಡ್ಬೋದಿತ್ತು. ಅವರಿಗೆ ಅವಕಾಶಗಳು ಮನೆ ಬಾಗಿಲಿಗೆ ಬಂದವು. ಆದರೆ ಅವರು ಅದನ್ನು ಎಡಗಾಲಲ್ಲಿ ತುಳಿದ್ರು. ಕನ್ನಡದಲ್ಲೇ ಇರ್ತೇನೆ, ಕನ್ನಡದಲ್ಲೇ ಬೆಳಿತೇನೆ, ಕನ್ನಡದಲ್ಲೇ ಅದ್ಭುತ ಪಾತ್ರಗಳನ್ನು ಮಾಡ್ತೇನೆ ಅಂತ ಮಾಡಿ ತೋರಿಸಿದಂಥ ಏಕೈಕ ನಟ ಅನಂತನಾಗ್. ಅನಂತನಾಗ್ ಅವರಿಗೆ, ಅವರ ಪ್ರತಿಭೆಗೆ, ಅವರ ವ್ಯಕ್ತಿತ್ವಕ್ಕೆ ಎಷ್ಟು ಮಸಿ ಬಳಿತೀರಿ, ಎಷ್ಟು ಅನ್ಯಾಯವನ್ನು ಮಾಡ್ತೀರಿ. ಪ್ರತಿ ಪ್ರಶಸ್ತಿಗಳಲ್ಲಿ ಅವರಿಗೆ ಅನ್ಯಾಯ ಮಾಡಿದ್ರಿ. ಅವರ ಎಲ್ಲೆಲ್ಲಿ ಅವರನ್ನು ಗುರುತಿಸಬೇಕೋ ಅಲ್ಲಲ್ಲಿ ನೀವು ಕಣ್ಮುಚ್ಕೊಂಡು ಕೂತ್ರಿ. ಈಗಂತೂ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ದೇ ಆರ್ ಅವರ್ ಬ್ರದರ್ಸ್. ಪ್ರತಿ ಒಂದನ್ನು ನೀವು ಧರ್ಮ ಮತ್ತು ಮತಗಳ ನೆಲೆಯಲ್ಲಿ ನೋಡ್ತೀರಿ. ನಿಮಗೆ ಅನಂತನಾಗ್ ಮತ್ತು ಶಬನ್ ಆಜ್ಮಿ ಒಟ್ಟಿಗೆ ಎಂಟ್ರಾದವರು ಶಬನ್ ಆಜ್ಮಿ ಅವರಿಗಿಂತ ಒಂದು ತೂಕ ನಿರ್ಣಾಯಕವಾಗಿ ಅತ್ಯಂತ ಶ್ರೇಷ್ಠತೆಯನ್ನು ಅಭಿವ್ಯಕ್ತಿಯಲ್ಲಿ ದಾಖಲಿಸಿದ್ದಿದ್ರೆ ಅದು ಅನಂತನಾಗ್. ಯಾವ ಚರ್ಚೆಗೂ ನಾನು ಸಿದ್ಧವಾಗಿದ್ದೇನೆ. ಅದರ ಅರ್ಥ ಶಬನ್ ಆಜ್ಮಿ ಅವರು ಪ್ರತಿಭಾವಂತಿಕೆ ಇಲ್ಲ ಅಂತಲ್ಲ. ಅನಂತನಾಗ್ ಅವರಿಗೆ ಕಂಪೇರಿಟಿವ್ಲಿ ಇದೇ ಚಲನಚಿತ್ರೋತ್ಸವದಲ್ಲಿ ನಿರಂತರವಾಗಿ ಅನಂತನಾಗ್ ಅವರಿಗೆ ಅನ್ಯಾಯ ಮಾಡಿದ್ರಲ್ರಿ ನೀವು. ಪುರಾಣಿಕ್ ಅವರವರ ಕಾಲದಲ್ಲಿ ಒಬ್ಬರು ರೆಟ್ರೋಸ್ಪೆಕ್ಟಿವ್ ವಿಭಾಗದಲ್ಲಿ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ವ್ಯಕ್ತಿ, ಒಬ್ಬ ಅನಂತನಾಗ್ ಕನ್ನಡದ ನೆಲದಿಂದ, ಅವರನ್ನು ಕರ್ಕೊಬಂದು ಗೌರವಿಸಿದ್ದನ್ನು ಬಿಟ್ಟರೆ, ಇವತ್ತಿನವರೆಗೆ ಪದ್ಮಭೂಷಣ ಬಂದಿದ್ದಕ್ಕಾಗಿ ಚಿತ್ರರಂಗದವರಿರಲಿ, ಚಲನಚಿತ್ರ ಅಕಾಡೆಮಿ ಇರಬಹುದು, ವಾಣಿಜ್ಯ ಮಂಡಳಿ ಇರಬಹುದು, ಯಾರೂ ಕೂಡ ಒಂದು ಅಭಿನಂದಿಸುವ ಕೆಲಸವನ್ನು ಮಾಡಿಲ್ಲ. ಮೊನ್ನೆ ಪ್ರಹ್ಲಾದ್ ಜೋಶಿ ಅವರ ಮನೆಗೆ ಹೋಗಿ ಅಭಿನಂದಿಸಿದ್ದನ್ನು ಬಿಟ್ಟರೆ, ಇದೇ ಸಿದ್ದರಾಮಯ್ಯನವರು ಅಥವಾ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗ್ಬೋದು, ಯಾರೂ ಕೂಡ ಒಂದು ಅಭಿನಂದನಾ ಪತ್ರವನ್ನು ಕೊಡುವಂಥ ಕೆಲಸವನ್ನು ಮಾಡಿಲ್ಲ. ಸಂಪುಟದಲ್ಲಿ ಅವರಿಗೆ ಒಂದು ಅಭಿನಂದಿಸಬೇಕು ಅಂತ ಅನ್ನಿಸ್ಲಿಲ್ಲ ನಿಮಗೆ. ಇದೇ ಚಲನಚಿತ್ರೋತ್ಸವದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದ ಚಲನಚಿತ್ರೋತ್ಸವ ಕಾಕತಾಳೀಯವಾಗಿ ಅನಂತನಾಗ್ ಅವರಿಗೆ ಪದ್ಮಭೂಷಣ ಬಂದಂಥ ಈ ಸುವರ್ಣಾವಕಾಶದ ಸಂದರ್ಭದಲ್ಲಿ, ಹೊಸ್ತಿಲಿನಲ್ಲಿ, ಕನ್ನಡದ ನೆಲದಲ್ಲಾಗಿದೆ. ಅವರಿಗೆ ನೀವು ಜೀವಮಾನದ ಸಾಧನೆ ಪ್ರಶಸ್ತಿಯೋ
ಅವರನ್ನು ಉದ್ಘಾಟನೆಗೆ ಕರೆಯುವುದೋ ಅವರನ್ನು ಗೌರವದಿಂದ ಗಮನಿಸುವ ಕೆಲಸವನ್ನು ನೀವು ಮಾಡಿದ್ದಿದ್ರೆ ಈ ನೆಲಕ್ಕೆ ಗೌರವ ಸಲ್ತಾ ಇತ್ತು. ಕನ್ನಡ ನಾಡಿನ ಜನತೆಯ ಆಶೋತ್ತರವನ್ನು ನೀವು ಗಮನಿಸಿದಾಗ ಆಗ್ತಾ ಇತ್ತು. ಆದರೆ ನಿಮ್ಮ ಸಿದ್ಧಾಂತ, ನಿಮ್ಮ ಎಡ, ನಿಮ್ಮ ಬುದ್ಧಿಜೀವಿಗಳ ಪಡೆ, ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣ, ಇವೆಲ್ಲದರ ಕಾರಣದಿಂದ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ನೀವು ನನ್ನನ್ನು ಪಾಖಂಡಿ ಹಿಂದೂ ಅಂತೂ ಭಾವಿಸಿದ್ದು ಬೈದರೂ ತೊಂದರೆ ಇಲ್ಲ. ನೀವು ಶಬನಾಜ್ಮಿ ಅವರಿಗೆ ಇವತ್ತು ಜೀವಮಾನದ ಸಾಧನೆಯನ್ನು ಗೌರವಿಸಿ ಕೊಟ್ಟದ್ದಿದ್ರೆ ಅದು ಕೇವಲ ಅವರು ಶಬನ ಅನ್ನುವ ಹೆಸರಿಗೆ ಅಂತ ನಾನು ಭಾವಿಸ್ತೇನೆ. ಕನ್ನಡ ನಾಡು ಭಾವಿಸಿದೆ, ಭಾವಿಸುವ ಹಾಗೆ ನೀವು ನಡೆದುಕೊಂಡಿದ್ದೀರಿ. ಯಾಕೆಂತಂದರೆ ಅನಂತ್ನಾಗ್ ಕೇವಲ ಒಬ್ಬ ಕಲಾವಿದ ಅಲ್ಲ, ಅನಂತ್ನಾಗ್ ಅವರು ಒಬ್ಬ ರಾಜಕಾರಣಿ ಕೂಡ. ಅವರು ಇದೇ ಮಲ್ಲೇಶ್ವರಂನಿಂದ ಆಯ್ಕೆಯಾಗಿ MLA ಆಗಿ ಪಟೇಲ್ರ ಸಂಪುಟದಲ್ಲಿ ಸಿದ್ದರಾಮಯ್ಯನವರೇ ನಿಮ್ಮೊಟ್ಟಿಗೆ ಸಚಿವ ಪದವನ್ನು ಹಂಚಿಕೊಂಡವರು, ನಿಮ್ಮ ಸಹೋದ್ಯೋಗಿಗಳಾಗಿದ್ದವರು, ನಿಮ್ಮ ಒಡನಾಡಿಗಳು. ಎಲ್ಲೋಯ್ತು ನಿಮ್ಮ ಸಮಾಜವಾದ, ಜಾತ್ಯತೀತತೆ? ಅನಂತ್ನಾಗ್ ಒಬ್ಬ ಮೇಲ್ವರ್ಗದ ವ್ಯಕ್ತಿ. ಅವರಿವತ್ತು ಕಂಡದ್ದನ್ನು ಕಂಡಾಗೆ ಹೇಳ್ತಾರೆ. ಒಬ್ಬ ಸನಾತನಿ, ಒಬ್ಬ ಹಿಂದುತ್ವವಾದಿ, ಮೋದಿಯವರ ಕಾರ್ಯವೈಖರಿಯನ್ನು ಶ್ಲಾಘಿಸ್ತಾರೆ ಅನ್ನುವ ಕಾರಣಕ್ಕಾಗಿ ಅವರ ಪ್ರತಿಭೆಯನ್ನು, ಕೊಡುಗೆಯನ್ನು, ಅವರ ಇಡೀದಾದಂಥ ಸಾಧನೆಯನ್ನು, ಸಾರ್ಥಕತೆಯನ್ನು, ಸುವರ್ಣ ಮಹೋತ್ಸವದಲ್ಲಿ ನಿಂತಂಥ ಒಬ್ಬ ಮಹಾನ್ ನಟನನ್ನು ನೀವಿವತ್ತು ಅವಮಾನಿಸಿದ್ದೀರಿ, ಅಗೌರವಿಸಿದ್ದೀರಿ. ನೀವು ಗೌರವಿಸುವುದಕ್ಕೆ, ನೀವು ಅಗೌರವಿಸುವುದಕ್ಕೆ ಹೂ ಆರ್ ಯು? ನೀವು ಕನ್ನಡದ ಪ್ರತಿನಿಧಿಯಾಗಿ ಮುಖ್ಯಮಂತ್ರಿಯಾಗಿ ನಿಂತಿದ್ದೀರಿ, ಅಲ್ಲಿ ಕೂತಿದ್ದೀರಿ, ನೆನಪಿಡಿ. ಕನ್ನಡಿಗರ ಪರವಾಗಿ ನೀವು ಅಭಿನಂದಿಸಬೇಕಾದ್ದು ನಿಮ್ಮ ಕರ್ತವ್ಯ. ಅದು ಆ ಕರ್ತವ್ಯ ಪ್ರಜ್ಞೆಯನ್ನು ಮರೆತು ನೀವು ಇವತ್ತು ಕ್ಷುಲ್ಲಕರಾಗಿದ್ದೀರಿ. ಶಬನಾಜ್ಮಿ ಅವರನ್ನು ಕರೆದು, ಜಾವೇದ್ ಅಖ್ತರ್ ಅವರನ್ನು ಕರೆದು ಕಾವೇರಿಯ ನಿವಾಸದಲ್ಲಿ, ಅಧಿಕೃತ ನಿವಾಸದಲ್ಲಿ 10 ಲಕ್ಷ ರೂಪಾಯಿ ಚೆಕ್ ಕೊಟ್ಟು ಬಹಳ ಮುಗುಳ್ನಗೆಯಿಂದ ಅದ್ಭುತವಾಗಿ ಫೋಟೋಕ್ಕೆ ಪೋಸ್ ಕೊಡ್ತೀರಿ. ಅನಂತ್ನಾಗ್ ನಿಮಗೆ ಕಣ್ಣಿಗೆ ಕಾಣಲಿಲ್ಲ. ಒಬ್ಬ ವ್ಯಕ್ತಿಯನ್ನು ಇಷ್ಟು ಹಿಂಸಾತ್ಮಕವಾಗಿ ಅವಮಾನಿಸುವುದನ್ನು ಚರಿತ್ರೆಯಲ್ಲಿ ಯಾರು ನೋಡಿಲ್ಲ, ನೋಡುವುದೂ ಇಲ್ಲ ಅಂತ ಅಂದ್ಕೊಳ್ತೇನೆ. ನಮ್ಮ ಚಿತ್ರರಂಗದವರಿಗೆ ಕಣ್ಣು ಮಂಜಾಗಿ ಹೋಗಿದೆ ಬಿಡಿ. ಎಲ್ಲ ಸಾಂಸ್ಥಿಕ ಸಂಸ್ಥೆಗಳಿದೆಯಲ್ಲ, ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥ ಪ್ರಾತಿನಿಧಿಕ ಸಂಸ್ಥೆಗಳು, ಅವರೆಲ್ಲರೂ ಮಣ್ಣು ತಿಂತಾ ಇದ್ದಾರೆ. ಅವರಿಗೆ ಅನಂತ್ನಾಗನಂತವರಿಗೆ 2ನೇ ಬಾರಿಗೆ ಕನ್ನಡಕ್ಕೆ ಒಲಿದು ಬಂದಂಥ ಪದ್ಮಭೂಷಣದ ಒಂದು ಮಹಾನ್ ಪ್ರತಿಭೆ ಅನ್ನುವಂಥ ಅರಿವಿರಲಿ, ಅದರ ಬಗ್ಗೆ ಗಮನವೂ ಇಲ್ಲ. ಎಂಥ ದುಸ್ಥಿತಿಯಲ್ಲಿ ನಾವು ನಿಂತಿದ್ದೇವೆ ಅಂತ. ನೀವು ಪ್ರತಿಭೆಯನ್ನು ಅಳೆಯುವಲ್ಲೂ ಜಾತಿ ಧರ್ಮವನ್ನು ಗಮನಿಸ್ತೀರಿ ಅಂತ ಆದರೆ, ಸಿದ್ಧಾಂತವನ್ನು ಗಮನಿಸ್ತೀರಿ ಅಂತ ಆದರೆ, ಎಂಥ ಕೊಳಕು ಮಟ್ಟಕ್ಕೆ ನೀವು ಇಳಿದಿದ್ದೀರಿ ಅಂತ. ಅನಂತ್ನಾಗ್ ಇದರಿಂದ ಏನು ತೊಂದರೆ ಇಲ್ಲ, ನೆನಪಿಡಿ. ಅನಂತ್ನಾಗ್ ಅವರ ವ್ಯಕ್ತಿತ್ವಕ್ಕೆ ನೀವು ಯಾವ ಗೌರವವನ್ನು ಕೊಡದೇ ಇದ್ದರೂ, ನೀವು ಯಾವ ರೀತಿಯ ಕ್ಷುಲ್ಲಕವಾಗಿ ಅವರನ್ನು ಹಿಂಸಾತ್ಮಕವಾಗಿ ಅವಮಾನ ಮಾಡಿದ್ರು, ಅನಂತ್ನಾಗ್ ಅವರ ವ್ಯಕ್ತಿತ್ವ ಇನ್ನಷ್ಟು ಬೆಳಗ್ತದೆ, ನೆನಪಿಡಿ. ಅವರಿವತ್ತು ಕನ್ನಡಿಗರ ಹೃದಯದಲ್ಲಿ ಆರಾಧ್ಯ ದೈವವಾಗಿ ಇವತ್ತು ಸ್ಥಾಪನೆಗೊಂಡಿದ್ದಾರೆ. ಅವರಿಗೆ ಎಲ್ಲಿ ಸನ್ಮಾನ ಆಗಬೇಕೋ ಅಲ್ಲಿ ಸನ್ಮಾನ ಆಗತ್ತೆ. ಇಡೀ ರಾಷ್ಟ್ರವೇ ಅವರನ್ನು ಪ್ರತಿಭೆಯನ್ನು ಗೌರವಿಸಿದೆ, ಗುರುತಿಸಿದೆ, ಪದ್ಮಭೂಷಣವನ್ನು ಕೊಟ್ಟಿದೆ. ನೀವು ಯಾವರು ಪುಟಗೋಸಿಗಳು? ಆದರೆ ಕನ್ನಡದ ಪ್ರಾತಿನಿಧಿಕ ಸಂಸ್ಥೆಗಳು ನೀವೆಲ್ಲ, ಕನ್ನಡಿಗರ ಆಶೋತ್ತರದ ಸಂಸ್ಥೆಗಳು, ಕನ್ನಡಿಗರು ಆರಿಸಿ ಕಳಿಸಿದಂಥ ಸರ್ಕಾರ ಇದು. ಈ ಸರ್ಕಾರದ ಪ್ರಾತಿನಿಧಿಕ ಕರ್ತವ್ಯವನ್ನು ಕೂಡ ನೀವು ಮಾಡಿಲ್ಲ. ನೀವು ಅಕ್ಷಮ್ಯ ಅಪರಾಧಿಗಳು, ನೆನಪಿಡಿ. ಅನಂತ್ನಾಗನನ್ನು ಈ ರೀತಿಯಾಗಿ ನೀವು ನೋಡ್ಕೊಳ್ಳುವುದಾ? ಈ ರೀತಿಯಾಗಿ ನಡೆಸ್ಕೊಳ್ಳುವುದಾ? ಮಾನ ಮರ್ಯಾದೆ ನಾಚಿಕೆ ಅನ್ನೋದು ಕನಿಷ್ಠ ಮಟ್ಟದಲ್ಲಿ ಇಲ್ಲ ನಿಮಗೆ? ಪೂರ್ತಿಯಾಗಿ ಬಜೆಟಲ್ಲಿ 100% ತುಷ್ಟೀಕರಣದ ರಾಜಕಾರಣ ಮಾಡಿದಿರಿ, ಮತ ಬ್ಯಾಂಕ್ ರಾಜಕಾರಣ ಮಾಡಿದಿರಿ. ಕೊನೆಗೂ ಪ್ರತಿಭೆಯನ್ನು ಗೌರವಿಸುವಂಥ ಒಂದು ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಕೂಡ ಇದೇ ಹೊಲಸು ರಾಜಕೀಯವನ್ನು, ಸಿದ್ಧಾಂತದ ರಾಜಕೀಯವನ್ನು, ಎಡಬಲವನ್ನು ತಂದು ನೀವು ನೋಡ್ತೀರಿ ಅಂತ ಆದರೆ ಎಂಥ ನೀಚರಿರ್ರಿ ನಿಮ್ಮ, ಎಂಥ ಒಂದು ಕೊಳಕು ಮನಸ್ಥಿತಿ, ಎಂಥ ರೋಗಗ್ರಸ್ತ ಮನಸ್ಥಿತಿ ಅದು. ಸಮಾಜವನ್ನು ಸಂಪೂರ್ಣವಾಗಿ ನೀವು
ಈ ಬಜೆಟನ್ನು ಮೊನ್ನೆ ಮಂಡಿಸುವ ಮೂಲಕ ನೀವು ಧಾರ್ಮಿಕ ನೆಲೆಯಲ್ಲಿ, ಮತಗಳ ನೆಲೆಯಲ್ಲಿ ಇಬ್ಬಾಗ ಮಾಡಿದ್ರಿ. ಅದರ ಜೊತೆಗೆ ಸಾಂಸ್ಕೃತಿಕವಾಗಿ ಕೂಡ ನೀವು ವಿಭಾಗೀಕರಣ ಮಾಡಿದ್ದೀರಿ. ನೆನಪಿಡಿ, ಇಡೀ ಚಲನಚಿತ್ರೋತ್ಸವವನ್ನು ನಿಮ್ಮ ಬುದ್ಧಿಜೀವಿಗಳ, ಎಡಪಂಥೀಯರ, ನಿಮ್ಮ ಅಹಿಂದ ರಾಜಕಾರಣದ ಭಾಗವಾಗಿಸುವ ಮೂಲಕ ಅನಂತ್ನಾಗ್ರಂಥವರಿಗೆ ಅವಮಾನ ಮಾಡಿದ್ದಷ್ಟೇ ಅಲ್ಲ, ಅನಂತ್ನಾಗರ್ ಅವರನ್ನು ಪ್ರಾತಿನಿಧಿಕವಾಗಿ, ಸಾಂಕೇತಿಕವಾಗಿ ಇಟ್ಕೊಂಡು ನೋಡೋದಿದ್ರೆ ನೀವು ಸಂಪೂರ್ಣವಾಗಿ ಕರ್ನಾಟಕದ ಸಾಂಸ್ಕೃತಿಕ ಕ್ಷೇತ್ರಕ್ಕೇ ಅವಮಾನ ಮಾಡಿದ್ದೀರಿ. ಅನಂತ್ನಾಗ್ ಅವರನ್ನು ನಡೆಸ್ಕೊಂಡ ರೀತಿ ಇದೆಯಲ್ಲ, ಅದು ಕರ್ನಾಟಕದ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ನೀವು ತೋರಿಸಿದ ಅಗೌರವ. ನೆನಪಿಡಿ, ಇದರಿಂದ ಅನಂತ್ನಾಗ್ ಅವರಿಗೆ ಏನೂ ಆಗೋದಿಲ್ಲ. ಅನಂತ್ನಾಗ್ ಅವರಿಗೆ ಇನ್ನಿಷ್ಟು ಕನ್ನಡಿಗರ ಪ್ರೀತಿ, ವಿಶ್ವಾಸದ ಗೌರವ ಪ್ರಾಪ್ತಿಯಾಗ್ತದೆ. ಯಾಕೆಂತಂದರೆ ನೀವು ಈ ರೀತಿಯಲ್ಲಿ ಹಾಡೇ ಹಗಲು ಅವರನ್ನು ನಿರ್ಲಕ್ಷ್ಯ ಮಾಡಿದ್ದೀರಿ, ಅವಮಾನಿಸಿದ್ದೀರಿ, ಅಪಮೌಲ್ಯಗೊಳಿಸಿದ್ದೀರಿ, ಸಾಮಾಜಿಕವಾಗಿ ಅವರನ್ನು ಅತ್ಯಂತ ನಿಕೃಷ್ಟವಾಗಿ ನಡ್ಕೊಂಡಿದ್ದೀರಿ ಅನ್ನೋದರ ಮೂಲಕ ನೀವು ಸಣ್ಣವರಾದರೆ ಹೊರತು ಅನಂತ್ನಾಗ್ ಅಲ್ಲ. ನೆನಪಿಡಿ, ನಿಮ್ಮ ಈ ಕ್ಷುಲ್ಲಕತೆ, ಈ ಒಂದು ಮನೋಭಾವ ಅತ್ಯಂತ ನೋವಿನ ವಿಚಾರ. ಈ ರೀತಿಯಲ್ಲೂ ನೀವು ಒಂದು ಅನಂತ್ನಾಗರಂಥ ಒಂದು ಮಹಾಪ್ರತಿಭೆಯನ್ನು ನೀವು ಅಗೌರವಿಸುವಂಥ ಮನಸ್ಸು ಬರುತ್ತೆ ಅಂತಾದರೆ, ರಾಜಕೀಯವಾಗಿ ಒಬ್ಬ ಸಹೋದ್ಯೋಗಿಯಾಗಿ ಎಂಥ ಮಾತುಗಳಲ್ಲಿ ನಿಮ್ಮನ್ನು ಖಂಡಿಸಬೇಕು ಅಥವಾ ಎಂಥ ಮಾತುಗಳಲ್ಲಿ ನಿಮ್ಮನ್ನು ಜರೆಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಇಡೀ ಕನ್ನಡಿಗರು ಆಕ್ರೋಶಗೊಂಡು ನಿಮ್ಮ ಎದುರು ಬಂದು ನಿಲ್ಲುವ ದಿನಗಳನ್ನು ನೀವು ಬಹಳ ಹತ್ತಿರದಲ್ಲೇ ನೋಡ್ತೀರಿ ಅಂತ ಮಾತ್ರ ಹೇಳಬಲ್ಲೆ ನಾನು. ಅನಂತ್ನಾಗ್ ಅವರೇ, ಇಡೀ ನಾಡು ನಿಮ್ಮೊಟ್ಟಿಗಿದೆ. ಅನಂತ್ನಾಗ್ ಅವರೇ, ಇಡೀ ಸಾಂಸ್ಕೃತಿಕ ಕ್ಷೇತ್ರ ನಿಮ್ಮನ್ನು ಹೊತ್ತು ನೆತ್ತಿಯ ಮೇಲಿಟ್ಟು ನಿಮ್ಮನ್ನು ಗೌರವಿಸ್ತದೆ. ನೀವೇನು ಅಂದ್ಕೋಬೇಡಿ, ನೊಂದ್ಕೋಬೇಡಿ. ಇವರೆಲ್ಲ ಯಾರಿವರು? ನಿಮ್ಮ ಪ್ರತಿಭೆ, ನಿಮ್ಮ ಒಂದು ಅಜಾನುಬಾಹುತ್ವದ ಆ ಒಂದು ಸಾಧನೆಯ ಶಿಖರ, ಅದು ಹಿಮಾಲಯಕ್ಕೆ ಸದೃಶವಾದದ್ದು. ಹಾಗಾಗಿ ನೀವು ಎಲ್ಲಿದ್ದರೂ ಬೆಳಗ್ತೀರಿ. ಅದಕ್ಕೆ ಸಾಕ್ಷಿ ನಿಮ್ಮನ್ನು ಹುಡುಕೊಂಡು ಬಂದಂಥ ಪದ್ಮಭೂಷಣ. ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದವರಿಗೆ, ನಿಮ್ಮನ್ನು ಅವಮಾನಿಸಿದವರಿಗೆ, ಅವರಿಗೆ ಕಪಾಳ ಮೋಕ್ಷ ಮಾಡುವ ರೀತಿಯಲ್ಲಿ ಈ ಪದ್ಮಭೂಷಣ ಒಂದು ಗೌರವ ಇದೆಯಲ್ಲ, ಅದೇ ಅವರಿಗೆ ಉತ್ತರವನ್ನು ಕೊಡ್ತದೆ ಅಂತ ನಾನು ನಂಬ್ತೇನೆ. ನಮಸ್ತೆ.